ಹಾಯ್ ಗೈಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ನೋಡಿ, ಹಳ್ಳಿ ಸ್ಟೈಲಿಯ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ ಇವತ್ತು. ಯಾರ್ಯಾರು ಹೊಸಬರು ನೋಡ್ತಾ ಇದ್ದೀರಾ ನಮ್ಮ ಗೀತಾ ಚಾನಲ್ನ ಪಕ್ಕದಲ್ಲಿ ಬೆಲ್ ಬಟನ್ ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ, ನುಗ್ಗೆಕಾಯಿನ ತುಂಡು ಕಟ್ ಮಾಡಿಕೊಂಡು ಅದರಲ್ಲಿ ನಾರು ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ನಾನು ಅವರೇ ಬೇಳೆ ತೊಗೊಂಡಿದ್ದೀನಿ. ಅವರೇ ಬೇಳೆ ತೊಗೊಂಡ್ರೇ ತುಂಬ ಚೆನ್ನಾಗಾಗೋದದು ಸಾಂಬಾರು, ಟೇಸ್ಟಿಯಾಗಿ ಆಗುತ್ತೆ. ಈಗ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ಅವರೇ ಬೇಳೆ ಹಾಕೊಳ್ಳೋಣ. ಬೇಳೆ ಸಾಂಬಾರಿಗೆ ಇವಾಗ ಖಾರ ರುಬ್ಕೊತೀನಿ. 1-2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಬೇಳೆ ಸಾಂಬಾರು ಪೌಡ್ರು. ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರುಬ್ಕೊಳ್ಳೋಣ ಮೂರನ್ನೂ. ಇವಾಗ ಅವರೇ ಬೇಳೆ ಒಂದು ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ಬೇಯಿಸ್ಕೊಂಡಿದ್ದೀನಿ. ಖಾರ ರುಬ್ಕೊಂಡಿದ್ನಲ್ಲ, ಮಸಾಲೆ ಒಳಗಡೆ ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಬೇಕು ನಮಗೆ ನೀರು, ಅಷ್ಟು ನೀರು ಹಾಕ್ಕೊಂಡು ನಾವು ಖಾರ ಬೇಯಿಸ್ಕೊಳ್ಳೋಣ. ನುಗ್ಗೆಕಾಯಿನ ಲಾಸ್ಟಲ್ಲಿ ಹಾಕ್ಕೋಬೇಕು, ಎಲ್ಲ ಆದಮೇಲೆ, ಸಾಂಬಾರೆಲ್ಲ ಆದಮೇಲೆ. ಇವಾಗ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ ಒಳಗಡೆ. ಇವಾಗ ಒಂದು ಆಲೂಗೆಡ್ಡೆ ಹಾಕ್ಕೊಳ್ಳೋಣ. ಖಾರನ ನಾನು ಒಂದು ವಿಜಲ್ ಕೂಗಿಸ್ಕೊತೀನಿ, ಯಾಕೆ ಸ್ವಲ್ಪ ಬೇಳೆ ಆವಾಗಲೇ ಬೆಂದಿದೆ, ಮತ್ತು ನುಗ್ಗೆಕಾಯಿ ಜೊತೆಲೂ ಕೂಡ ಬೇಯಬೇಕು. 1-2 ಹರಳು ಉಪ್ಪು ಹಾಕ್ಕೊಂಡಿದ್ದೀನಿ. ನುಗ್ಗೆಕಾಯಿ ಹಾಕ್ತೀವಲ್ಲ ಆವಾಗ ಹಾಕ್ಕೊಳ್ಳೋಣ ಸರಟು. ಇವಾಗ ಎಲ್ಲ ಹಾಕಾಗಿದೆ. ಈಗ ಒಂದೇ ಒಂದು ವಿಜಲ್ ಕೂಗಿಸ್ಕೊಳ್ಳೋಣ ನಾವು. ನೋಡಿ, ಇವಾಗ ಖಾರ ಬೇಯಿಸ್ಕೊಂಡಿದ್ದೀನಿ. ಇವಾಗ ನುಗ್ಗೆಕಾಯಿ ಹಾಕ್ಕೊಳ್ಳೋಣ. ಇವಾಗ ನುಗ್ಗೆಕಾಯಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಒಂದು ಹಾಫ್ ಆನ್ ಅವರ್ ಬೇಯಿಸ್ಕೊಳ್ಳೋಣ ನುಗ್ಗೆಕಾಯಿನ, ಏಕೆಂದರೆ ಅದು ರಸ ಎಲ್ಲ ಹಿಡಿಬೇಕಲ್ಲ. ಇವಾಗ ಉಪ್ಪು ಹಾಕ್ಕೊಳ್ಳೋಣ. ನುಗ್ಗೆಕಾಯಿ ಬೇಕಾ, ಅವಾಗೇನು ಹಾಕಿಲ್ಲ ನಾನು, ಒಂದೇ ಒಂದು ಚೂರು ಹಾಕಿದ್ದೆ ಮಸಾಲೆ ಹಿಡಿಯೋಕ್ಕೆ ಅಂತ. ಇವಾಗ ಬೇಯಲಿ ನುಗ್ಗೆಕಾಯಿ. ಇದರಲ್ಲಿ ಅರ್ಧ ಕಾಯಿ ಹಾಕ್ಕೊಳ್ಳೋಣ. ಇವಾಗ ರುಬ್ಕೊಳ್ಳೋಕ್ಕೆ ಅರ್ಧ ಹೋಳು. ನೋಡಿ, ಇಷ್ಟು ಕಡಲೆ ಹಾಕ್ಕೊಳ್ಳೋಣ, 1 ಸ್ಪೂನಷ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ರುಬ್ಕೊಳ್ಳೋಣ ಇದನ್ನು ಮೂರನ್ನೂ. ಮಸಾಲೆ ರುಬ್ಕೊಂಡಿದ್ದೀನಿ, ಇವಾಗ ಹಾಕೊಳ್ಳೋಣ ಇದರೊಳಗಡೆ. ಇವಾಗ ಎಲ್ಲ ರೆಡಿಯಾಗಿದೆ. ನುಗ್ಗೆಕಾಯಿ ಕೂಡ ಬೆಂದಿದೆ. ತುಂಬ ಚೆನ್ನಾಗಿ ಬರ್ತಾಯಿದೆ ಸಾಂಬಾರು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ತುಂಬ ಟೇಸ್ಟಿಯಾಗೂ ಕೂಡ ಬರುತ್ತೆ. ಚಿದಕ್ ಬೇಳೆ ಹಾಕೋದ್ರಂತೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ, ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ. ಒಗ್ಗರಣೆಗೆ ಏನೇನು ಬೇಕೋ ಐಟಮು ಹೇಳ್ತೀನಿ. ಈಗ ಆಯಿಲ್ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು. ಇವಾಗ ಸಾಸಿವೆ ಹಾಕೊಳ್ಳೋಣ. ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ. ಸಾಸಿವೆ ಸಿಡಿದಿದೆ. ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಒಣಮೆಣ್ಸಿಕಾಯಿ ಹಾಕೊಳ್ಳೋಣ. ಒಂದು ನೆನೆ ಹಾಕಿದ್ನಲ್ಲ, ಕಲಸಿಟ್ಕೊಂಡಿದ್ದೀನಿ. ಇವಾಗ ಹಾಕೊಳ್ಳೋಣ. ಇದು ಹುಣಸೆ ಕಲಸಿ ಹಾಕ್ಕೊಂಡಿದ್ದೀನಲ್ಲ, ಇವಾಗ ಚೆನ್ನಾಗಿ ಅದು ಒಗ್ಗರಣೆಲಿ ಬೇಯಲಿ. ಅದು ಬೆಂದು ನೀರು ಸುಂಡಿದ ಮೇಲೆ ಹುಣಸೆ ಒಳಗಡೆ ಹಾಕಿದ್ರೆ ಒಗ್ಗರಣೆ ತುಂಬ ಟೇಸ್ಟ್ ಬರುತ್ತೆ. ಚೆನ್ನಾಗಿ ನೀರಿನಂಶ ಎಲ್ಲ ಸುಂಡ್ಲಿ ಅದು. ನೋಡಿ, ಒಗ್ಗರಣೆ ಈ ಹದದಲ್ಲಿ ಇರಲಿ. ಬೆಳ್ಳುಳ್ಳಿನೂ ಅಷ್ಟೇ ಸೀಸ್ಬಾರ್ದು. ನೋಡಿ, ಇವಾಗ ಇದರೊಳಗಡೆ ಹಾಕೊಳ್ಳೋಣ. ತುಂಬ ಚೆನ್ನಾಗಿ ಬಂದಿದೆ. ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.